ಕಲೋತ್ಸವ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ಉತ್ತಮ ವೇದಿಕೆ. ನೋಡಲ್ ಅಧಿಕಾರಿ ಇಜಿ ನಾಗರಾಜ್ ಅಭಿಮತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೇವನಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೇವಲಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹೋಬಳಿ ಮಟ್ಟದ ಕಲೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 3 ಹೋಬಳಿಯ 5 ಕ್ಲಸ್ಟರ್ನ 17 ಶಾಲೆಗಳ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇಸಿಒ ಎಡ್ವರ್ಡ್ ಡಿಸೋಜರ್ ಅವರು, ಬಿಆರ್ಪಿ ಹೇಮಲತಾರ್ ಅವರು, ಸಿಆರ್ಪಿ ಶ್ರೀನಿವಾಸ್, ಕವಿತಾ, ವಿಜಯಲಕ್ಷ್ಮಿ, ವಾಗಟ ಶಾಲೆಯ ಮುಖ್ಯ ಶಿಕ್ಷಕರು, ನೋಡಲ್ ಅಧಿಕಾರಿಯಾದ ಇಜಿ ನಾಗರಾಜ್, ದೇವಲಾಪುರ ಶಾಲೆಯ ಕೃಷ್ಣವೇಣಿರವರು, ಸಮೇತನಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದ ಭಾಷಾರವರು, ದೊಡ್ಡಘಟ್ಟಬೆ ಮುಖ್ಯ ಶಿಕ್ಷಕಿಯಾದ ಚಂದ್ರ ಶೆಣೇರವರು, ಶಿಕ್ಷಕರ ಸಂಘದ ಮುನಿಶಾಮಯ್ಯ, ಶ್ರೀನಿವಾಸಪ್ಪ, ಸುಬ್ರಾಯಪ್ಪ ಸೇರಿದಂತೆ ಹಲವು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಿಇಒ ಪದ್ಮನಾಭರವರು ಕೂಡ ಶುಭ ಕೋರಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರತ್ನಮ್ಮನವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಹರೀಶ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಇನ್ನು ಕಲೋತ್ಸವ ಕಾರ್ಯಕ್ರಮದಲ್ಲಿ 5 ಕ್ಲಸ್ಟರ್ನ 17 ಶಾಲೆಗಳ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಆಶುಭಾಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಭಕ್ತಿಗೀತೆ ಗಾಯನ ಸ್ಪರ್ಧೆ, ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷಣ ಸ್ಪರ್ಧೆ, ರಂಗೋಲಿ, ಚಿತ್ರಕಲೆ, ನೃತ್ಯ ಸೇರಿದಂತೆ 20ಕ್ಕೂ ಹೆಚ್ಚು ವಿವಿಧ ಪ್ರಕಾರಗಳ ಪ್ರತಿಭೆಗಳನ್ನು ಹೊರಗೆಳೆಯಲು ಸೂಕ್ತ ವೇದಿಕೆ ಇದಾಗಿದೆ ಎಂದು ನೋಡಲ್ ಅಧಿಕಾರಿ ಇಜಿ ನಾಗರಾಜ್ ಅವರು ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭಾಷಾರವರು ಮತ್ತು ಸಿಆರ್ಪಿ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ. ಬನ್ನಿ, ವಿದ್ಯಾರ್ಥಿಗಳ ಪ್ರತಿಭೆ ಹೇಗಿತ್ತು, ಯಾವ ರೀತಿ ಅನಾವರಣಗೊಂಡಿದೆ ಎಂಬುದನ್ನು ಒಮ್ಮೆ ನೋಡೋಣ. ಶಿವನೇ ನಿನ್ನಾಟಬಲ್ಲು ಯಾರ್ಯಾರು, ಗುರುವೇ ನಿನ್ನಾಟಬಲ್ಲು ಯಾರ್ಯಾರು, ಶಿವನೇ ನಿನ್ನಾಟಬಲ್ಲು ಯಾರ್ಯಾರು. ಗುಜ್ಜಿ ಗುಜ್ಜಿ ಬಂದಾಳ ಬರವೋ ಬರಿ, ಮಡಿಯಿಂದ ಉರಗ ಮಡಿ ತಸಕ ಗುಜ್ಜಿ ಬಂದಾಳ ಬರವೋ ಬರಿ, ಗುಜ್ಜಿ ಮಾಡ್ಯಾರ ನಾಡ್ಯಾಡು ಹುಡುಗೊಂಡ ಹಳ್ಳಿನಾಡಿ, ತಂದಾನಿ ತಾನೋ ತಂದಾನಿ ತಾನೋ ತಂದಾನಿ ತಾನೋ ತಾನ. ಗುರ್ಜಿ ಬಂದಾಳ ಬರವೋ ಬರ್ರಿ, ಗುರ್ಜಿ 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 ಬಂದಾಳ ಬರವೋ ಬರ್ರಿ, ಗುರ್ಜಿ ಗುರ್ಜಿ ಎಲ್ಲಾಡಿ ಬಂದೆ ಹಳ್ಳ ಕೊಳ್ಳ ಸುತ್ತಾಡಿ ಬಂದೆ, ಗುರ್ಜಿ ಗುರ್ಜಿ ಎಲ್ಲಾಡಿ ಬಂದೆ ಹಳ್ಳ ಕೊಳ್ಳ ಸುತ್ತಾಡಿ ಬಂದೆ, ತಾನು ಮಳೆಯೋ ಗಮ್ಮತ್ತು ಮಳೆಯೋ ಸುರಿ ಸುರಿಯೋ ಮಳೆರಾಯ, ತಾನು ಮಳೆಯೋ ಗಮ್ಮತ್ತು ಮಳೆಯೋ ಸುರಿ ಸುರಿಯೋ ಮಳೆರಾಯ, ತನ್ನನ್ನು ತಾನು ತನ್ನನ್ನು ತಾನು ಕಾರಳೆ ಮಳೆ ಸಣ್ಣ ಬಣ್ಣ ಎರಡು ಕೊಡ್ತೀನಿ ಸುರಿ ಸುರಿಯ, ಎರಡು ಕೊಡ್ತೀನಿ ಸುರಿ ಸುರಿಯ, ತಾಳಿ ಬಂದು ತಾನು ಮಳೆಯೋ ಗಮ್ಮತ್ತು ಮಳೆಯೋ ಸುರಿ ಸುರಿಯ ಮಳೆರಾಯ, ತಾನು ಮಳೆಯೋ ಗಮ್ಮತ್ತು ಮಳೆಯೋ ಸುರಿ ಸುರಿಯ ಮಳೆರಾಯ, ತನ್ನನ್ನು ತಾನು ತನ್ನನ್ನು. ಸರ್, ಈಗ 2025-26ನೇ ಸಾಲಿನಲ್ಲಿ ಪ್ರಪ್ರಥಮವಾಗಿ ನಮ್ಮ ದೇವಲಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕಲೋತ್ಸವದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಲೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 5 ಹೋಬಳಿಗಳಿಂದ ಮಕ್ಕಳು ಭಾಗವಹಿಸಿದ್ದಾರೆ. ಭಾಳ
ಚೆನ್ನಾಗಿ ಭಾಳ ಇಷ್ಟಪಟ್ಟು ಕಲಿಕೆ ಮತ್ತು ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳು ತಮ್ಮ ಕಲೆಯನ್ನು ಉತ್ಸಾಹದಿಂದ ಭಾಗವಹಿಸಿರ್ತಕ್ಕಂಥದ್ದು ನೋಡಿದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆ ನಮ್ಮ ಸಾರ್ವಜನಿಕವಾಗಿ ಇಲಾಖೆಗೆ ಮುಟ್ಟುವ ರೀತಿಯಲ್ಲಿ ಇದು ಕಣ್ಮುಂದೆ ಕಟ್ಟ ರೀತಿಯಲ್ಲಿ ಇದೆ. ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಸರ್. ನನ್ನ ಹೆಸರು ಎಂ ಭಾಷಾ ಅಂತ, ಸಹಾಯಕ ನಿರ್ದೇಶಕರು ಹೊಸಕೋಟೆ ಅಕ್ಷರದಾಸೋಹ ಸರ್. ಸರ್, ಈಗಾಗಲೇ ಸರ್ ಹೇಳಿದಾಗೆ 5 ಕ್ಲಸ್ಟರ್ನ 3 ಹೋಬಳಿಗಳ ಒಂದು ಕಲೋತ್ಸವ ಕಾರ್ಯಕ್ರಮ ಈ ಒಂದು ದೇವಲಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಇದೇ ಪಂಚಾಯತಿಯ ಅಧ್ಯಕ್ಷರು ಮತ್ತು PDOಗಳು ಸಹ ಬಂದಿದ್ದರು. ಜೊತೆಗೆ ಸುಮಾರು 17 ಶಾಲೆಗಳಿಂದ 400ಕ್ಕೂ ಹೆಚ್ಚು ಮಕ್ಕಳು ಬಂದು ಸುಮಾರು 21 ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿ ನಾನು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀನಿ. ಮಕ್ಕಳ ಉತ್ಸಾಹವನ್ನು ನೋಡ್ತಾ ಇದ್ದರೆ ಇಂತಹ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೀಲಿ ಅಂತ ನಮಗೆ ಆಸೆ ಆಗುತ್ತೆ. ಬಹಳ ಅತ್ಯುತ್ತಮವಾಗಿ ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾಗರಾಜ್ ಈಜಿ ಅಂತೇಳಿ, ನಾನು ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ವಾಗಟ, ಹೊಸಕೋಟೆ ತಾಲೂಕು. ಕಲೋತ್ಸವ ಕಾರ್ಯಕ್ರಮ ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಯನ್ನು ಅನಾವರಣ ಮಾಡ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ 11 ವೈಯಕ್ತಿಕ ಸ್ಪರ್ಧೆಗಳಿವೆ, 3 ಸಾಮೂಹಿಕ ಸ್ಪರ್ಧೆಗಳಲ್ಲಿ ಎಲ್ಲ 8ರಿಂದ 12ನೇ ತರಗತಿವರೆಗೂ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಮಾನ್ಯ BEO ರವರ ಒಂದು ಮಾರ್ಗದರ್ಶನದಂತೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಎಲ್ಲರೂ ಸಹ ಎಲ್ಲ ನಮ್ಮ ಮುಖ್ಯ ಶಿಕ್ಷಕರು ಉತ್ತಮವಾದ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಇದ್ದಾರೆ. ಅವರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ.